ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 67ನೇ ಸಂಚಿಕೆ. ಪಳಿವಟ್ಟೆರೆದು ಮೊದಲಾದ ಚಿಕ್ಕ ರಾಜಗಳನ್ನು ಊರ್ವಲ ಆ ಕಡೆ ಹೋದ್ಮೇಲೆ ಹೋಗಿದ ತಕ್ಷಣ ಆಳ್ವಾರ್ಕಡಿಯನ್ನು ತನ್ನ ಆಳುಗಳ ಒಡನೆ ಸೇಂದನಂದನ್ನ ಹೂದೋಟವನ್ನು ನೋಡಿ ನಡೆದ. ಹೂದೋಟ ಸಮೀಪದಲ್ಲಿ ಒಂದು ಮರದಡಿಯಲ್ಲಿ ಸ್ವಲ್ಪ ಮರೆಯಾಗಿ ಮಧುರಾಂಧಕ ದೇವರನ್ನ ಸಿವಿಗೆಯನ್ನು ಅದನ್ನು ಎತ್ತುವ ಆಳುಗಳು ನಿಂತರು. ಅವ್ರಗಳ ಹತ್ರ ವಿಚಾರಿಸಿ ಯುವರಾಜ ಕಟ್ಲೆ ಹಾಗೆ ಅವ್ರು ತಿರ್ಗ ಬರೋಕ್ಕೋಸ್ಕರ ಅವ್ರುಗಳು ಕಾಯ್ತಾ ಇರೋದನ್ನು ಅರ್ಥಕೊಂಡ. ಆಮೇಲೆ ಮೇಲೆ ಹೋಗಿ ಹೂದೋಟ ಒಳಗೆ ದೂರಿದ್ದಾನೆ. ತನ್ನ ಜೊತೆ ಬಂದವ್ರ ಹತ್ರ ಸಣ್ಣ ಧ್ವನಿಯಲ್ಲಿ ಆ ತೋಟವೆಲ್ಲ ಸುತ್ತಿ ಹುಡುಕಿ ನೋಡು ಹಾಗೆ ಹೇಳಿಬಿಟ್ಟು ತಾನು ಮಾತ್ರ ಕುಡಿಸೆ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡ. ಒಳಗಡೆ ಚಿಲಕ ಹಾಕಿರೋ ಬಾಗಿಲ ಹತ್ರ ಕಿವಿ ನೆಟ್ಟು ಕದ್ದು ಕೇಳಿದ. ಸೇಂದನಂದನ್ನು ಪೂಂಗುಳ್ಳಿಯನ್ನು ವಿಚಾರದಿಂದ ಮಾತಾಡಿಕೊಳ್ಳುವ ಧ್ವನಿಗಳು ಕೇಳಿತ್ತು. ಮಧ್ಯ ಮಧ್ಯದಲ್ಲಿ ಯಾರೋ ಒಬ್ಬರು ಮರಣಾವಸ್ಥೆಯಲ್ಲಿ ಗೊಣಗೋ ಶಬ್ದ ಕೇಳಿತ್ತು. ತೋಟವನ್ನು ಸುತ್ತಿ ಹುಡುಕಕ್ಕೆ ಹೋದವುಗಳು ಪುನಃ ಬೇಗ ತಿರುಗಿ ಬಂದ. ಅವನು ಕೊಂಡು ಬಂದ ಸಾಮಾನುಗಳನ್ನು ತಿರುಮಲೆ ನಂಬಿ ಬಾಗಿಲಿಂದ ಬಂದಿದ್ದ ದೀಪದ ಬೆಳಕಲ್ಲಿ ನೋಡಿದ. ಅವು ಯುವರಾಜರು ಮಧುರಾಂಧಕ ದೇವರು ಯಾವಾಗಲೂ ಹಾಕ್ಕೊಂಡಿರುವ ಕಿರೀಟ, ರತ್ನಹಾರ, ವಾಗುವಲಿಯ ಅಂತ ಅಪಾರಣಗಳು ಅಂತ ಕೇಳಿ ತಿಳ್ಕೊಂಡ. ಅವುಗಳ ಜೊತೆ ಮಧುರಾಂಧಕರು ಉತ್ತರೀಯವಾಗಿ ಧರಿಸುವ ಪೀತಾಂಬರನು ಇವುಗಳನ್ನ ನೋಡಿದ್ದನ್ನು ಆಳ್ವಾರ್ಕಡಿಯನ ಮನಸ್ಸಿನಲ್ಲಿ ಉಂಟಾದ ತೃಪ್ತಿಯಲ್ಲಿ ಅವನ ಮುಖದಲ್ಲಿ ಕಾಣಿಸ್ಕೊಂಡಿತ್ತು. ಸರಿ, ಹುಡುಕಿದ ಸಾಕು, ಬೇರೆಯವ್ರಗಳನ್ನ ಇಲ್ಲಿ ಕರಿ, ಎಲ್ಲರನ್ನೂ ಕೈಯಲ್ಲಿ ಆಯುಧ ಎತ್ಕೊಂಡು ಯಾತಕನ್ನು ಆಯುಧವಾಗಿ ನಿಲ್ಲಿ ಅಂತ ಹೇಳಿಬಿಟ್ಟು ಆಳ್ವಾರ್ಕಡಿಯನ ಗುಡಿಸೆಯ ಬಾಗಿಲನ್ನು ಸಣ್ಣಕ್ಕೆ ತಟ್ಟಿದ. ಒಳಗಡೆಯಿಂದ ಏನೂ ಆನ್ಸರ್ ಬರದೇ ಇದ್ದಿದ್ದರಿಂದ ತಿರ್ಗಾ ದಡದಡ ಅಂತ ಬಾಗಿಲನ್ನ ಜೋರಾಗಿ ತಟ್ಟ. ಯಾರಲ್ಲಿ ಇಲ್ಲಿ ಏನು ಕೆಲಸ ಅಂತ ಹೇಳಿ ಪೂಂಗುಳ್ಳಿನ ಧ್ವನಿ ಕೇಳಿತು. ಅಮ್ಮಣಿ, ನಾನು ತಾನೇ ಆಳ್ವಾರ್ಕಡಿಯ, ನನಗೆ ತಿರುಮಲೆ ನಬಿದಾಸನ್, ದಯವಿಟ್ಟು ಬಾಗಿಲನ್ನು ತೆಗೆದು ಅರುಳಬೇಕು, ಮುಖ್ಯವಾದ ಕಾರ್ಯ ಇದೆ ಅಂತ ಹೇಳಿದೆ ಆಳ್ವಾರ್ಕಡಿ. ಒಳಗಡೆ ಕಾಲಿನ ಹೆಜ್ಜೆ ಶಬ್ದ ಕೇಳಿತು. ಪೂಂಗುಳ್ಳಿ ಬಾಗಿಲ ಹತ್ರ ಬಂದು ನಿಂತು, ಆಗೇನು ಮುಖ್ಯವಾದ ಕಾರ್ಯ ಇಲ್ಲಿ ನಿಮಗಿದೆ? ನೀರೋ ವೈಷ್ಣವರು, ಇಲ್ಲಿ ಶಿವನಡಿಯಾರ್ಗಳ ಕುಡಿಸೆ, ಇದರಲ್ಲಿ ಬಂದ್ಬಿಟ್ಟು ಯಜಮಾನರಿಗೆ ಮೈ ಹುಷಾರಿಲ್ಲ ಅನ್ನೋದು ನಿಮಗೆ ಗೊತ್ತು. ಈ ರಾತ್ರಿ ಹೊತ್ತು ಬಂದು ಯಾತಕ್ಕೋಸ್ಕರ ತೊಂದರೆ ಮಾಡ್ತೀರಾ ಅಂತ ಕೇಳಿದ್ರು. ಆಳ್ವಾರ್ಕಡೆ ಸಮುದ್ರಕುಮಾರಿ, ನಾನು ವೀರ ವೈಷ್ಣವ ಅಂತಾನೆ, ಆದರೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡೋ ಹಾಗೆ ಇಲ್ಲಿ ಹೊರಟು ಬಂದೆ. ಬಾಗಿಲಿನ ತಕ್ಷಣ ತೆಗೆದೇ ಇದ್ದರೆ ಒಡೆದು ತೆಗಿಯೋಕ್ಕಾಗತ್ತೆ ಅಂತಂದರು. ವೈಷ್ಣವರೇ, ಅಷ್ಟು ದೊಡ್ಡ ವೀರಾದಿವೀರರು ನೀರು, ನಿಮ್ಮ ವೀರವನ್ನು ನಮ್ಮ ಹತ್ರನೇ ತೋರಿಸೋಕ್ಕೆ ಬಂದಿದ್ದೀರಾ ಅಂತ ಹೇಳಿಕೊಂಡೆ. ಪೂಂಗುಳ್ಳಿ ಗುಡಿಸೆ ಬಾಗಿಲನ್ನು ದಡಾಲಂತ ತೆಗೆದಳು. ಅವಳ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಹಾರಿತು. ಆಳ್ವಾರ್ಕಡೆಯ ಮೇಲೆ ತನ್ನ ಕೋಪವನ್ನು ತೋರಿಸಕ್ಕೆ ಅಂದ್ಕೊಂಡವಳು ಅವನಿಗೆ ಆ ಕಡೆ ಸೈನಿಕರುಗಳು ಕೆಲವರು ನಿಲ್ಲುವುದು ಕಂಡು ಶಾಕಾದರು. ತಕ್ಷಣ ಕೋಪವನ್ನು ತನಿಸ್ಕೊಂಡು, ಅಯ್ಯ, ಇದೇನು ಇವ್ರುಗಳು ಯಾರು, ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ, ನಿಮ್ಮೊಡನೆ ತಾನೇ ಬಂದ್ರ ಅಂತ ಕೇಳಿದರು. ಹೌದು, ನನ್ನೊಡನೆ ತಾನೇ ಬಂದಿದ್ದಾರೆ, ರಾಜಾಂಗ ಕಾರ್ಯವಾಗಿ ಬಂದಿದ್ದಾರೆ. ಇವರುಗಳ ಕಾರ್ಯವನ್ನು ತಡೆ ಮಾಡಿದವುಗಳು ರಾಜದಂಡನೆಗೆ ಉಳ್ಳಾಗಕ್ಕಾಗತ್ತೆ ಅಂತ ಅಂದ ಆಳ್ವಾರ್ಕಡೆ. ಒಳ್ಳೆ ರಾಜಾಂಗ ಕಾರ್ಯ, ಒಳ್ಳೆ ರಾಜದಂಡನೆ, ಈ ಥರ ಮಾತುಗಳನ್ನು ಕೇಳದೆ ಯಾವಾಗ ಕೋಡಿಕರೆಗೆ ಹೋಗಿ ಸಮುದ್ರನ ಅಲೆನ ಓಸೆಯನ್ನು ಕೇಳ್ತೀವಿ ಅಂತ ಹೇಳಿ ಕೇಳಿಕೊಂಡು ನೆಮ್ಮದಿಯಾಗಿರ್ತೀವಿ ಅಂತ ಹೇಳಿ ಅನಿಸುತ್ತೆ. ಹೋಗಲಿ, ಇವ್ರುಗಳೆಲ್ಲ ಸ್ವಲ್ಪ ದೂರದಲ್ಲಿ ಕೇಳಿಬಿಟ್ಟು ನೀವು ಮಾತ್ರ ತಾನೇ ಒಳಗಡೆ ಬನ್ನಿ. ಈ ಸಣ್ಣ ಕುಡಿಲಲ್ಲಿ ಏನು ರಾಜ್ಯಾಂಗ ಕಾರ್ಯ ಇದೆಯೋ ಗೊತ್ತಿಲ್ಲ, ಅದನ್ನು ನೋಡೋದಕ್ಕೆ ನೀವೇ ಒಬ್ಬರೇ ಸಾಲದ ಅದಾನೆ. ಅದೋ ನನ್ನ ಅತ್ತನೋ ಅದೋ ಕಟ್ಲಲ್ಲಿ ಮಂಚದಲ್ಲಿ ಮಲ್ಕೊಂಡು ಓದಾಡ್ತಾ ಇದ್ದಾನೆ. ಇವ್ರುಗಳು ಒಳಗೆ ಬಂದರೆ ಅವರು ಶಾಕ್ ಆಗಿಬಿಡ್ತಾರೆ, ಆದ್ದರಿಂದ ಅವ್ರ ಮೈ ಇನ್ನೂ ಕೆಟ್ಟೋಗುತ್ತೆ ಅಂತಂದು ಆಳ್ವಾರ್ಕಡೆಯನ್ನು ಗುಡಿಸೆ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಅವನಾಗವೇ ಬಾಗಿಲನ್ನು ತಿರ್ಗಾನು ಮುಚ್ಚಿ ಹಾಕಿದ್ದ. ಪೂಂಗುಳ್ಳಿ, ನಿನ್ನ ಮಾತು ತುಂಬ ಆಶ್ಚರ್ಯವಾಗಿದೆ. ರಾಜ್ಯಾಂಗ ಕಾರ್ಯಗಳ ಮೇಲೆ ನಿನಗೆ ಎಷ್ಟೊಂದು ಅಸಹ್ಯ ಯಾವಾಗ ಉಂಟಾಯಿತು? ಪಟ್ಟತ್ರ ಯುವರಾಜರನ್ನ ಮದುವೆಯಾಗಿ ಸಿಂಹಾಸನ ಹತ್ತು ಉದ್ದೇಶ ಏನಾಯಿತು? ಆ ಥರ ನಡೆಯುವಾಗ ರಾಜ್ಯಾಂಗ ಕೆಲಸಗಳಲ್ಲಿ ಪೂರ್ತಿ ಗಮನ ಹಾರಿಸ್ಕೊಂಡು ತಾನೇ ಆಗಬೇಕು ಅಂತ ಅಂದ ತಿರುಮಲೆ. ಅಯ್ಯ ವೈಷ್ಣವರೇ, ಆ ಉದ್ದೇಶವನ್ನು ನಾನು ಹಾಗೇ ಬಿಟ್ಬಿಟ್ಟೆ. ಹೋಗಿದ್ದ ಕೆಲವು ದಿನಗಳಿಂದ ರಾಜ್ಯಭಾರ ಹೊತ್ಕೊಳ್ಳೋದು ಎಷ್ಟು ಕಷ್ಟ, ಸಂಕಟವಾದ ಕೆಲಸ, ಎಷ್ಟು ಮನೆವೇದನೆ ತರೋ ಹಾಗೆ ಇರುವ ಸಮಾಚಾರ ಅಂತ ಹೇಳಿ ತಿಳ್ಕೊಂಡೆ. ಸಿಂಹಾಸನ ಇರೋ ಜಾಗಕ್ಕೆ
ಹತ್ತಕ್ಕಾದ ದೂರದಲ್ಲಿ ಬರೋಕ್ಕೂ ಕೂಡ ಇನ್ಮೇಲೆ ನಾನು ಇಷ್ಟಪಡೋದಿಲ್ಲ. ವೈಷ್ಣವರೇ, ನಿಮಗೊಂದು ಸಂತೋಷ ಸುದ್ದಿ ತಿಳಿಸ್ತಾ ಇದ್ದೀನಿ. ನನ್ನ ಮಾವ ಸೇಂದನಂದನನ್ನು ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ತೀರ್ಮಾನ ಮಾಡಿಬಿಟ್ಟೆ. ಸ್ವಲ್ಪ ಮುಂಚೆ ಇಲ್ಲಿ ಬಂದು ಸಂಬೀನ್ ಮಹಾದೇವಿ ಹತ್ರ ಹೇಳಿ ಅವರ ಆಶೀರ್ವಾದವನ್ನು ತೊಗೊಂಡಿದ್ವಿ. ಅಮುದನಿಗೆ ಸ್ವಲ್ಪ ಮೈವಾಸಿ ಅದನ್ನು ಇಬ್ಬರು ಕೋಡಿಗೆರೆಗೆ ಹೊರಟು ಹೋಗ್ಬಿಡ್ತೀವಿ. ಆಳ್ವಾರ್ ಕಡೆಯನ್ನು ಅಡ್ಡ ಮಾಡಿ ಆಹಾ ಒಳ್ಳೆ ತೀರ್ಮಾನ ಮಾಡಿದ್ರಿ ಅಂತ ಹೇಳಿಬಿಟ್ಟು ಈ ಥರ ಇದರಲ್ಲೆಲ್ಲ ಪದ್ಯಗಳೆಲ್ಲ ಹೇಳಿದ್ದಾರೆ, ಆಳ್ವಾರ್ ಕೊಟ್ಟಿದ್ದಾರೆ. ಅದು ಹಾಗೆ ನೀವೂ ಮಣ್ಣಿನ ರಾಜ್ಯ ಬೇಡ ಅಂತ ಹೇಳಿ ಕೋಡಿಕೆರೆ ಕಡಲಲ್ಲಿ ಮೀನುಗಳ ಜೊತೆ ಮೀನುಗಳಿಂದ ಬಾಳೋಣ ಅಂತ ಹೇಳಿ ಅನಿಸ್ಬಿಟ್ರಿ ಅಂತಂತೆ. ಆದರೂ ಯಾರು ಕಂಡಿದ್ದು ಸೆರಸಿನಲ್ಲಿ ಕಿರೀಟವನ್ನು ಎತ್ಕೊಂಡು ಸಿಂಹಾಸನದಲ್ಲಿ ಕೂತಿರ್ಬೇಕು ಅನ್ನೋ ವಿಧಿ ಇದ್ದರೆ ಅದು ಹಾಗೇನೆ ನಡೆದಿತ್ತಿರತ್ತೆ. ಬೇಡ ಅಂದರೂ ಬಿಡಲ್ಲ ಅಂತ ಹೇಳಿದೆ ಆಳ್ವಾರ್ ಕಣೆ. ಸಾಕಯ್ಯ ನಿಮ್ಮ ಪರಿಗಾಸ, ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿ ಅಂತ ಅಂದ್ಲು ಪುಂಗುಳಿ. ಅಮ್ಮಣಿ, ನೀವು ಮಣ್ಣ ಆಳುವ ಆಸೆಯನ್ನು ಮಾತ್ರ ಬಿಟ್ಟುಬಿಟ್ಟಿದ್ದೀರಾ, ಇಲ್ಲ ನೀವು ಸೇಂದನಂದನು ಈ ಲೋಕದಲ್ಲಿ ಉಸಿರಿಂದ ಬಾಳುವ ಆಸೆಯನ್ನೇ ಬಿಟ್ಟುಬಿಟ್ಟಿದ್ದೀರಾ, ಇದನ್ನು ತಿಳ್ಕೊಂಡು ಹೋಗೋಕ್ಕೆ ಮತ್ತೆ ಅಂತ ಅಂದ ವೈಷ್ಣವ್. ಇದೇನು ಕ್ವಶ್ಚಿನು, ಈ ಲೋಕದಲ್ಲಿ ಇನ್ನೂ ಕೆಲವು ಕಾಲ ಬಾಳುವ ಆಸೆ ನಮ್ಮಿಬ್ಬರಿಗೂ ಇದೆ. ಇವತ್ತು ತಾನೇ ನಾವು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ವೈಷ್ಣವರೇ. ನಮಗೆ ಒಳ್ಳೆಯ ಸ್ವಾಗತ ಹೇಳಿ, ಅದನ್ನು ಬಿಟ್ಟು ನನ್ನ ಅಕ್ಕನು ಬೇಗ ಗುಣ ಆಗೋ ಹಾಗೆ ಆಸೆ ಹೇಳಿ ಅಂತ ಹೇಳಿದ್ರು ಪುಂಗಳ್ಳಿ. ನಾನು ನಿಮಗೆ ಸ್ವಾಗತ ಹೇಳೋಕ್ಕೂ ಆಸೆ ಹೇಳೋಕ್ಕೂ ಸಿದ್ಧವಾಗಿದ್ದೀನಿ. ಆದರೆ ನನ್ನ ಸ್ವಾಗತನೂ ಆಸೆನೂ ವೀಣಾಗೋಗ ಆಶೀರ್ವಾದನೂ ವೇಸ್ಟ್ ಆಗಬಾರ್ದು. ನಿಮ್ಮಿಬ್ಬರಿಗನ್ನು ಈ ಲೋಕದಲ್ಲಿ ಉಸಿರಿಂದ ಇರೋ ಯೋಚನೆ ಇದ್ದರೆ ಪಾದಾಳ ಸೆರೆಯಿಂದ ತಪ್ಪಿ ಓಡೋದಕ್ಕೆ ಯಾಕೆ ಹೆಲ್ಪ್ ಮಾಡಿದಿರಿ ಅಂತ ಕೇಳಿದ ತಿರುಮಲೆ. ಮುಖದಲ್ಲಿ ಆಶ್ಚರ್ಯವನ್ನು ತರಿಸ್ಕೊಂಡು, ಇದೇನು ನಮ್ಗಳಿಗೇನು ಗೊತ್ತಿಲ್ವಲ್ಲ, ಯಾರು ತಪ್ಪಿ ಹೋಗೋದಕ್ಕೆ ನಾವು ಹೆಲ್ಪ್ ಮಾಡಲಿಲ್ವಲ್ಲ ಅಂತಂದು. ಕರಿಗಾಲನ್ನು ಕೊಂದವನು ಅಂತ ಹೇಳಿ ಅಪವಾದ ಕುಟ್ರ ಆಗಿರುವ ಅವನ್ನ ಪಾದಾಳ ಸೆರೆಯಿಂದ ವಂದಿತೆಯನ್ನು ಇನ್ನೊಬ್ಬ ಹುಚ್ಚನ್ನು ಇವತ್ತು ತಪ್ಪಿ ಹೋಗ್ಬಿಟ್ಟಿದ್ದಾರೆ. ಅವರುಗಳು ನಂದವನ ತನಕ ಬಂದಿದ್ದ ಹಾಗೆ ಗೊತ್ತಾಯಿತು. ಆಮೇಲೆ ಇಲ್ಲಿಂದ 2 ಕುದುರೆಗಳಲ್ಲೂ ಇಬ್ಬರು ಓಡಿ ಹೋಗಿದ್ದಾರೆ. ಈ ಗುಡಿಸೆ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಮಣ್ಣಿನಲ್ಲಿ ರಕ್ತ ಹರಿದೆ. ಕೆಲವರು ಈ ಜಾಗಕ್ಕೆ ಬಂದು ಹೋಗಿದ್ದ ಗುರುತುಗಳು ಇವೆ. ಆದ್ದರಿಂದ ನೀವು ತಾನೇ ತಪ್ಪಿ ಓಡಿದವ್ರಿಗೆ ಹೆಲ್ಪ್ ಮಾಡಿರಬೇಕು ಅಂತ ಅನುಮಾನ ಆಗಿದೆ. ಮುಖ್ಯಮಂತ್ರಿ ಅನಿರುದ್ಧರಿಗೆ ನಿಮ್ಮ ಹೆಸರ ಮೇಲೆ ಇರುವ ಅಭಿಮಾನದಿಂದ ನನ್ನನ್ನು ಕಳುಹಿಸಿಕೊಟ್ಟರು. ಕೊಡಮಾಳೂರು ಬೇಳಾರಿನ ಆಳುಗಳು ಬಂದಿದ್ದರೆ ನಿಮ್ಮನ್ನು ತಕ್ಷಣ ಸೆರೆ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿದೆ ಆಳ್ವಾರ್ ಕಣೆ. ಮುಖ್ಯಮಂತ್ರಿಗಿನ್ನೂ ನಿಮಗೂ ತುಂಬ ವಂದನೆಗಳು ವೈಷ್ಣವರೇ. ನನ್ನ ಮಾವನಿಗೆ ಇನ್ನೂ 2 ದಿವಸದಲ್ಲಿ ಮೈ ಸರಿಯಾಗಿಬಿಡುತ್ತೆ. ತಕ್ಷಣ ನಾವು ಹೊರಟು ಕೋಡಿಕೆರೆ ಹೋಗ್ಬಿಡ್ತೀವಿ. ಆಮೇಲೆ ಈ ತಂಜಾವೂರು ಕಡೆನೇ ಹತ್ತಿನೂ ನೋಡಲ್ಲ. ಅಷ್ಟು ತನಕ ನೀವು ತಾನೇ ನಮ್ಮನ್ನು ರಾಜಸೇವಕರನ್ನು ತೊಂದರೆ ಮಾಡದೆ ಹೆಲ್ಪ್ ಮಾಡಬೇಕು ಅಂತಂದು ಹೇಳಿದಳು ಪುಂಗಳ್ಳಿ. ನಾನು ಹೆಲ್ಪ್ ಮಾಡೋದ್ರಲ್ಲಿ ತಡೆ ಇಲ್ಲ, ಆದರೆ ನೀವು ನಿಜವನ್ನೇ ಹೇಳಬೇಕು. ಇಲ್ಲಿ ನಿಮ್ಮ 3 ಜನವನ್ನು ಬಿಟ್ಟರೆ ಬೇರೆ ಯಾರೂ ಬರಲಿಲ್ವಾ ಅಂತ ಕೇಳಿದ್ವಿ. ಯಾಕೆ ಬರಲಿಲ್ಲ? ಇವಾಗ ನೀವು ಬಂದಿದ್ದೀರಾ. ಸ್ವಲ್ಪ ಮುಂಚೆ ಸಂಬೀನ್ ಮಹಾದೇವಿನೂ ಯುವರಾಜರ ಮಧುರಾಂಧಕರು ಬಂದು ನಮ್ಮ ಮಾವನ ಮಾಯಿ ಬಗ್ಗೆ ಕೇಳಿಕೊಂಡು ಹೋದರು. ಇವಾಗ ತಾನೇ ತಂಜಾವೂರು ಕೋಟೆಯನ್ನು ಸುತ್ತಿ ಎಲ್ಲಿ ನೋಡಿದ್ರೂ ಸೈನಿಕರು ನಡ್ಮಾಟ ಇದೆಯಲ್ಲ. ಯಾರು ಬಂದರೋ ಯಾರು ಹೋದ್ರೋ ನಮಗೇನು ಗೊತ್ತಾಗುತ್ತೆ. ವೈಷ್ಣವರೇ, ನೀವು ಮೊದಲು ಕೇಳಿದ ಕ್ವಶನ್ಗೆ ಮಾತ್ರ ನಾನು ಆನ್ಸರ್ ನಿಶ್ಚಯವಾಗಿ ಹೇಳ್ತೀನಿ. ಇಲ್ಲಿಂದ ತಪ್ಪಿ ಹೋಗೋದಕ್ಕೆ ನಾವು ಯಾರಿಗೂ ಹೆಲ್ಪ್ ಮಾಡಿಲ್ಲ. ಇದು ಸತ್ಯವಾದ ಮಾತಾ? ಹೌದು, ಸತ್ಯವಾಗಿಯೇ ಹೇಳ್ತಾ ಇದ್ದೀನಿ. ಇಲ್ಲಿಂದ ಯಾರು ತಪ್ಪಿಸಿ ಹೋಗೋದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ. ಹಾಗಾದರೆ ಸೆರೆಯಿಂದ ತಪ್ಪಿ ಓಡಿ ಬಂದ ವಂದಿತೆಯವನು ಈ ಗುಡಿಸೆ ಇಲ್ಲ ತಾನೇ ಇವಾಗ ಇರಬೇಕು ಅಂತ ಹೇಳಿದ ತಿರುಮಲೆ. ಅವನು ಈ ಥರ ಹೇಳಿ ಬಾಯಿ ಮುಚ್ಚೋ ಒಳಗೆ ಸೇಂದನಂದನ ಮಲಗಿದ್ದ ಮಂಚದ ಕೆಳಗಡೆಯಿಂದ ವೇದನೆ ತುಂಬಿದ ಪರಿತಾಪವರವಾಗಿ ಒಂದು ಶಬ್ದ ಕೇಳಿತು. ಇಷ್ಟರಲ್ಲಿ 67ನೇ ಸಂಚಿಕೆ ಮುಗೀತು. ಇವಾಗ ಸಂಚಿಕೆ 68. ಸೇಂದನಂದನ ಮಂಚದ ಕೆಳಗಡೆಯಿಂದ ಬಂದಿದ್ದ ಶಬ್ದವನ್ನು ಕೇಳಿ ಆಳ್ವಾರ್ ಕಡೆಯನ್ನು ಆಹಾ ಆಗೇನ ಸಮಾಚಾರ, ಶಿವಭಕ್ತ ಸಿಗಾಮಣಿಗಳೇ, ಹಳೆಯ ಪರಮಶಿವನ ಹಾಗೇನೆ ಮೋಸ ಮಾಡೋಕ್ಕೆ ಶುರು ಮಾಡಿಬಿಟ್ರ ಅಂತ ಹೇಳ್ಕೊಂಡೆ ಮೇಲೆ ಹೋಗೋಕ್ಕೆ ಶುರು ಮಾಡಿದ್ದಾನೆ. ಪೂಂಗೊಳ್ಳಿ ತನ್ನ ಸೊಂಟದಲ್ಲಿ ಸಿಕ್ಕಿಸಿದ್ದ ಕತ್ತಿಯನ್ನು ಚಟ್ ಅಂತ ಎತ್ತಿ ತೋರಿಸಿ, ವೈಷ್ಣವನೇ, ಶಿವಬರ್ಮನನ್ನು ಹೇಳಿದ್ದ ಪಾತಕನಾಗಿ ನೀನು ಶಿವಬರ್ಮನ ಮೇಲೆ ಇಷ್ಟೊಂದು ಅಪವಾದಗಳನ್ನು ಹೇಳಿದ್ದ ಪಾತಕನಾಗಿ ನೀನು ಈ ಲೋಕದಲ್ಲಿ ಒಂದು ಕ್ಷಣವೂ ಇರಲಾಗದು. ಮೇಲೆ ಒಂದು ಹೆಜ್ಜೆ ಇಟ್ಟಿಟ್ಟೆ ತಕ್ಷಣ ವೈಕುಂಠ ಹೋಗಿ ಸೇರ್ತೀಯ ಅಂತ ಹೇಳಿದ. ತಾಯೇ ಮಗಶಕ್ತಿ, ನಿನ್ನ ಮಾತುಗಳೇ ಬೇರೆ ಮಾತು ಉಂಟಾ? ವೈಕುಂಠ ಪದವಿ ಸಿಕ್ಕುವುದು ಒಳ್ಳೆ ತುಂಬ ಈಸಿ ಅಲ್ಲ. ನಿನ್ನ ಕೈಯಿಂದ ನನ್ನಲ್ಲಿ ಕಳಿಸ್ಬಿಟ್ಟಿ ಅನ್ನೋ ಅದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಏನು ಇರಲಿಕ್ಕಾಗುತ್ತೆ ಅಂತ ಹೇಳಿದೆ ಆಳ್ವಾರ್ ಕಣೆ. ಇಂಥ ಸಮಯದಲ್ಲಿ ಸೇಂದನ ಮಂಚದಿಂದ ಎದ್ದು ಪೂಂಗಳ್ಳಿ ಬೇಡ
ಕತ್ತಿಯನ್ನೆತ್ತು ಸೊಂಟದಲ್ಲಿ ಸಿಕ್ಕಿಸ್ಕೊ. ಈ ವೈಷ್ಣವನು ಶಿವನ ದೂಷಿತದಿಂದ ಸೂಪರ್ಮ್ಯಾನ್ಗೆ ಏನು ಕಮ್ಮಿ ಆಗಲ್ಲ, ಸುಳ್ಳಿನಿಂದ ಮೋಸದಿಂದ ನಮ್ಮನ್ನು ಒಳ್ಳೆಯದೇನು ಸಿಗಲ್ಲ. ಈ ವೈಷ್ಣವನ ಹತ್ರ ನಿಜವನ್ನು ಹೇಳಿ ಹೆಲ್ಪ್ ಕೇಳೋಣ, ಇವನು ವಂದಿತೇವನಿಗೆ ಸ್ನೇಹಿತ ತಾನೇ ಅಂತ ಅಂದ. ಆ ಬನ್ನಿ ದಾರಿಗೆ ಕಪಟನಾಟಕ ಸೂತ್ರಧಾರಿಯಾದರೆ ಕೃಷ್ಣ ಪರಮಾತ್ಮನ ಅಡಿಯಾನನ್ನು ಕೇವಲ ಶಿವಭಕ್ತರಿಂದ ಏಮಾರ್ಸಕ್ಕಾಗ್ತಾ? ಮೂರ್ತಿಯಾದ ಶ್ರೀಮನ್ನಾರಾಯಣನ ಶರಣಾಗತಿ ಅಂತ ಕೇಳಿದರೆ ಅವರು ಅವಶ್ಯ ಕಾಪಾಡಿರ್ತಾರೆ. ಆದಿ ಮೂಲವೇ ಅಂತ ಹೇಳಿದ್ದ ಗಜೇಂದ್ರನ್ನ ಮೊಸಳೆಬಾಯಿಂದ ಕಾಪಾಡಿದ ಪೆರುಮಾಳಲ್ಲೋ ನಮ್ಮ ತಿರುಮಾಲ್. ಹೌದು, ನಿಮ್ಮ ತಿರುಮಾಲ್ ವೈಕುಂಠದಿಂದ ಬಂದು ಸೇರೋ ಒಳಗೆ ನಿಮ್ಮ ಸ್ನೇಹಿತರು ಈ ಮಣ್ಣು ಲೋಕದಿಂದನೇ ಹೋಗ್ಬಿಡ್ತಾರೆ ಅಂತ ಹೇಳಿ ಪುಂಗುಳ್ಳಿ ತೋರಿಸ್ಬಿಟ್ಟು ಮಂಚವನ್ನು ನೋಡಿ ಬೇಗ ಹೋದ್ಲು. ಬೇರೆಯವ್ರನ್ನು ಅವಳನ್ನು ಹಿಂಬಾಲಿಸ್ಕೊಂಡೋದ್ರು. ಮಂಚದ ಕೆಳಗಡೆ ಬಟ್ಟೆಗಳ ಮಧ್ಯದಲ್ಲಿ ಮರೆಯಾಗಿದ್ದ ವಂದಿತೇವನ್ನು ಎತ್ತಿ ಮಂಚದ ಮೇಲೆ ಹಾಕಿದ್ರು. ವಂದಿತೇವನ್ ಪ್ರಜ್ಞೆ ಇಲ್ಲದೆ ಪರಿಸ್ಥಿತಿಯಲ್ಲಿದ್ದ. ಆದ್ರೂ ಆವಾಗ ವೇದನೆ ಧ್ವನಿಯಿಂದ ಮುಕ್ತಾ ಇದ್ದ. ಅದರಿಂದನೇ ಅವನ ಮೈಯಲ್ಲಿ ಇನ್ನೂ ಉಸಿರಿದೆ ಅಂತ ಹೇಳಿ ತಿಳ್ಕೊಳ್ಳೋ ಹಾಗೆ ಇತ್ತು. ವಾಣಿಯಮ್ಮೆ ಮೂಲಿಗೆಗಳನ್ನ ಬೇಯಿಸಿ ಅರಿಶಿನ ಪುಡಿ ಸೇರಿಸಿ ಗಾಯದಲ್ಲಿ ಹಾಕಿ ಕಟ್ಟೋದಕ್ಕೋಸ್ಕರ ಕೊಂಡು ಬಂದಳು. ಆಳ್ವಾರ್ ಕಡೆಯನ್ನು ಸೇಂದನ್ನಂಬುದನ್ನು ವಂದಿತೇವನ್ನು ಕೈಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಪೂಂಗುಳ್ಳಿನ ವಾಣಿಯಮ್ಮನ ಅವನ ಗಾಯದಲ್ಲಿ ಬೇಯಿಸಿದ ಮೂಲಿಗೆಗಳನ್ನ ಬಿಸಿಯಾಗಿ ಹಾಕಿ ಬಟ್ಟೆಯನ್ನು ಹಾಕಿ ಕಟ್ಟಿದ್ರು. ಆವಾಗ ಬಂದಿದ್ದ ವೇದನೆಯಿಂದ ವಂದಿತೇವನು ಕಂಡುಬಿಟ್ಟ. ಇದರಲ್ಲಿ ಆಳ್ವಾರ್ ಕಡೆಯನ್ನು ನೋಡಿದ ತಕ್ಷಣ ವೈಷ್ಣವನೇ, ಈ ಥರ ವಂಚಕ ಮಾಡಿಬಿಟ್ಟಿಯಲ್ಲ, ನನ್ನಲ್ಲಿ ಇಲ್ಲಿ ಬರ ಹೇಳಿಬಿಟ್ಟು ಹಿಂದೆನೇ ಬಂದು ನನ್ನನ್ನು ಕೊಲ್ಲುವುದಕ್ಕೆ ಆಳನ್ನು ಕಳಿಸ್ಬಿಟ್ಟಿಯಲ್ಲ ಅಂತ ಹೇಳಿಬಿಟ್ಟು ತಿರ್ಗಾನ ಪ್ರಜ್ಞೆ ತಪ್ಪಿ ಹೋದ. ಆಳ್ವಾರ್ ಕಡೆಯನ್ನ ಮುಖದಲ್ಲಿ ಮನಸಂಕಳದಲ್ಲಿ ಆದ ಗುರಿ ಕಾಣಿಸ್ಕೊಂಡಿತ್ತು. ಅರ್ಧ ನೆನಪು ಇದ್ದಿದ್ದ ಸಮಯದಲ್ಲಿ ವಂದಿತೇವನ್ನು ಹೇಳಿದ್ದ ಮಾತುಗಳು ಸೇಂದನಂಬುದನ್ನು ಪೂಂಗುಳ್ಳಿ ಇವರುಗಳಿಗೆ ತನ್ನ ಬಗ್ಗೆ ತಿರ್ಗಾನ ಏನೋ ಒಂದು ಡೌಟನ್ನು ಉಂಟಾಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡು ಅವ್ಗಳ ಮುಖವನ್ನು ನೋಡಿದ. ಪೂಂಗುಳ್ಳಿ ಮುಖದಲ್ಲಿ ಹುಟ್ಟಿದ ನಗು ಅವನಿಗೆ ಕೆಲವು ಸ್ವಲ್ಪ ಧೈರ್ಯವನ್ನು ಉಂಟು ಮಾಡಿತ್ತು. ವೈಷ್ಣವರೇ, ವಂದಿತೇವನ್ನ ನೀರು ತಾನೇ ಇಲ್ಲಿ ಕಳಿಸಿ ಇಟ್ಟಿದ್ದೀರಾ ಅಂತ ಹೇಳಿದ್ಲು. ಹೌದು ತಾಯಿ, ಆದರೆ ಇವನನ್ನು ಕೊಲ್ಲುವುದಕ್ಕೆ ಹಿಂದೆನೇ ನಾನು ಯಾರನ್ನು ಕಳಿಸಲಿಲ್ಲ. ಅದಿರಲಿ, ಇಲ್ಲಿ ಯಾತಕ್ಕೋಸ್ಕರ ಇವನ್ನ ಕಳಿಸ್ತೀರಿ? ದಪ್ಪಿ ಹೊಡಿಯೋದಕ್ಕೋಸ್ಕರ ಕಳಿಸಿದೆ. ಈ ನಂದವನ ಪಕ್ಕದಲ್ಲಿ ಅವನಿಗೇನು ಅವನು ಗೆಳೆಯನಿಗೋಸ್ಕರ 2 ಕುದುರೆಗಳನ್ನು ತಯಾರಾಗಿ ಇಟ್ಟಿದ್ದೆ. ಮತ್ತು ಅವ್ರು ಯಾಕೆ ತಪ್ಪಿ ಹೋಗಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಈ ಗುಡಿಸೆಯಲ್ಲಿ ಇರೋದನ್ನು ಹೇಗೆ ಗೊತ್ತಾಯಿತು? ಅವನಿಗೆ ಅಂತ ನಾನು ಬಿಟ್ಟಿದ್ದ ಕುದುರೆಯಲ್ಲಿ ಬೇರೆ ಒಬ್ಬರು ಹತ್ತಿಸ್ಕೊಂಡು ಹೋಗೋದನ್ನು ನೋಡಿದೆ. ಅದರಿಂದನೇ ಅನುಮಾನ ಉಂಟಾಯಿತು. ತಿರುಮಾಲ ಒಂದು ಅಂದ್ಕೊಂಡ್ರೆ ಶಿವ ಬೇರೊಂದು ಅಂದ್ಕೊಂಡ್ಬಿಟ್ಟಿದ್ದಾನೆ. ಇದು ಏನು ಇದು ಏನು ಒಗ್ಗಟ್ಟು ತಾಯೇ? ಇವನು ಹೇಗೆ ಗಾಯ ಪಟ್ಟುಕೊಂಡ? ವೈಷ್ಣವರೇ, ನೀವು ಯಾವ ಉದ್ದೇಶದಿಂದ ಇವ್ರನ್ನ ಇಲ್ಲಿ ಕಳುಹಿಸಿದ್ರೋ ಗೊತ್ತಿಲ್ಲ, ಆದರೆ ಇವರು ಸರಿಯಾದ ಸಮಯದಲ್ಲಿ ಇಲ್ಲಿ ಬಂದು ನಾನು ಮದುವೆ ಮಾಡಿಕೊಳ್ಳಿರುವ ಮುಂಚೆ ನನ್ನನ್ನು ವಿಧವೆ ಆಗದೆ ಕಾಪಾಡಿಬಿಟ್ಟಿದ್ದರು. ಈ ಥರ ಪೊಂಗುಳ್ಳಿ ಹೇಳ್ತಾ ಇರುವಾಗಲೇ ಆಳ್ವಾರ್ ಕಡೆ ಸೇಂದನ್ ಎಂಬುದನ್ನು ಇಬ್ಬರೂ ಏನು ಅಂತ ಅದಿಸಿದಿಂದ ಕೇಳಿದರು. ಪೊಂಗುಳ್ಳಿ ಅಮ್ಮದನ ಕಡೆ ತಿರುಗಿ, ಹೌದು, ನಿಮ್ಮ ಹತ್ರ ಕೂಡ ನಾನು ಹೇಳಲಿಲ್ಲ. ಹೊರಗಡೆ ಒಬ್ಬನು ನಿಂತು ಈಟಿಯಿಂದ ನಿಮ್ಮನ್ನು ಚುಚ್ಚುವುದಕ್ಕೋಸ್ಕರ ಗುರಿ ನೋಡಿದ. ಆವಾಗ ಇವರು ಬಂದು ಅಡ್ಡ ಮಾಡಿ ಈಟಿಯನ್ನು ತಾನೇ ಹತ್ತಿಸ್ಕೊಂಡು ನಿಮ್ಮನ್ನು ಕಾಪಾಡಿಬಿಟ್ರು ಅಂದಳು. ಜಯಂದನಮ್ಮನ ಕಣ್ಗಳಲ್ಲಿ ತುಂಬಿದ ನೀರಿಂದ, ಅಯ್ಯೋ, ನನಗೋಸ್ಕರ ನನ್ನ ಗೆಳೆಯ ಇಂತಹ ಒಂದು ಆಪತ್ತಿಗೆ ಉಳ್ಳಾದ ಅಂತ ಹೇಳಿದೆ. ಅದರಿಂದ ಏನು, ನೀವು ಇವರನ್ನು ತಪ್ಪಿಸೋಕ್ಕೋಸ್ಕರ ಎಷ್ಟು ಆಪತ್ತಿಗೆ ಸಿಕ್ಕಿದ್ದೀರಾ ಅಂತ ಹೇಳಿದ್ನು ಪೂಂಗುಳ್ಳಿ. ಅಮ್ಮಣಿ, ಈ ಲೋಕದಲ್ಲಿ ಒಬ್ಬರು ಮಾಡಿದ ಹೆಲ್ಪ್ಗೂ ತಕ್ಷಣ ಬದಲು ಹೆಲ್ಪ್ ಮಾಡೋದು ಅನ್ನೋದು ತುಂಬ ಅಪೂರ್ವವಾದದ್ದು. ಒಳ್ಳೆಯದು ಮಾಡಿದವ್ರಿಗೆ ಕೆಟ್ಟದ್ದು ಮಾಡದೇ ಇದ್ರೇ ದೊಡ್ಡ ಕಾರ್ಯ. ವಂದಿತೇವನು ಇಲ್ಲಿ ಸರಿಯಾದ ಸಮಯಕ್ಕೆ ಬಂದು ಸೇಂದನಂಬುದನ್ನು ಕಾಪಾಡಿದ್ದು ಅತಿಶಯವಾದ ಕೆಲಸ ಅದೇ. ಆದರೆ ಮದುವೆ ಬಗ್ಗೆ ಏನು ಹೇಳಿದಿರಲ್ಲ, ಅದೇನು ವಿಧವೆ ಆಗದೆ ಕಾಪಾಡಿದ ಅದನ್ನು ಹೇಳಿದರೆ? ಹೌದು ವೈಷ್ಣವರೇ, ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ನಾನು ಇವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ವಿ. ಸೆಮ್ಮೀನ್ ಮಾದೇವನ ಆಶೀರ್ವಾದವನ್ನು ಹೊಂದ್ಕೊಂಡಿದ್ವಿ. ದೊಡ್ಡ ಪ್ರಾಟಿ ತಿರುಗಿ ಹೋಗಿ ನಾಳಿಗೆ ಒಳಗೆ ಇವ್ರ ಮೇಲೆ ಈಟಿ ಹಾರಕ್ಕಿತ್ತು. ನನ್ನಿಂದ ಕೂಡ ಅದನ್ನು ತರಿಸೋದಕ್ಕಾಗಲ್ಲ. ಆದರೆ ಇವರು ಉಸಿರಿಗೆ ಆಪತ್ತು ಬಂದಿದ್ದರೆ ನನ್ನ ಗದಿ ಏನು? ಮದುವೆ ಆಗೋಕ್ಕೆ ಮುಂಚೆನೇ ನಾನು ವಿಧವೆ ಆಗ್ಬಿಡ್ತೀನಿ ಅಲ್ವಾ? ಕರ್ಣಮೂರ್ತಿಯಾದ ತಿರುಮಾಲಿನ ಶಕ್ತಿಯಿಂದ ಆ ಥರ ಏನೂ ಆಗಲ್ಲ. ಸೆಂಬೀನ್ ಮಾದೇವನ ಆಶೀರ್ವಾದನೂ ವೇಸ್ಟ್ ಆಗಲ್ಲ. ನೀವು ಈ ಉತ್ತಮ ಪುರುಷರನ್ನು ಮದುವೆ ಮಾಡಿಕೊಂಡು ತುಂಬ ಕಾಲ ಬಾಳಿರ್ತೀರ.
ಆದರೆ ಈ ಪರಮ ಸಾಧುವಾದ ಮಗುವನ್ನ ಈ ಈ ಹುಡುಗನನ್ನು ಈಟಿಯಿಂದ ಚುಚ್ಚಿ ಕೊಲ್ಲಕ್ಕಾದ ಪಾತಕ ಯಾರಾಗಿರುತ್ತೆ? ಅವನ್ನ ನೀವು ನೋಡಿದ್ರಾ? ಭೂತ ಏನಾದರೂ ಗೊತ್ತಾಯ್ತಾ? ನೋಡದೆ ಏನು, ಗೊತ್ತಿಲ್ಲದೆ ಏನು? ಆ ವೈದ್ಯರ ಮಗನಾಗಿ ಪಿನಾಕಬಾಣಿ ಅನ್ನೋ ಚಂಡಾಲನೆ ನನ್ನ ಅತ್ತೆ ಮಂದಾಗಿನಿಯನ್ನು ಕೋಡಿಗೆರೆಯಿಂದ ಅಕ್ರಮವಾಗಿ ಹಿಡ್ಕೊಂಡು ಬಂದ ಕೊಲೆಗಾರನಿಗೆ ಬಲಿಯಾಗಿ ಮಾಡಿದವನೇ. ಚೋಳ ರಾಜ್ಯದಲ್ಲಿ ಈ ಥರ ಎಲ್ಲ ಅಕ್ರಮಗಳು ನಡೀತಾ ಇದೆ. ಇದೇನು ಅಕ್ರಮವನ್ನು ಕಂಡು ಹಿಡಿದು ಬಿಟ್ಟಿರ? ಇದಕ್ಕಿಂತ 1000 ಪಟ್ಲ ನಡೆಯೋಕ್ಕಾಗತ್ತೆ. ಚೋಳನಾಡಿನಲ್ಲಿ ಇವತ್ತು ರಾತ್ರಿ ಅರಾಜಕ ಸ್ಟಾರ್ಟ್ ಆಗತ್ತೆ. ಚಿಕ್ಕ ರಾಜ ಒಳಗೆ ದೊಡ್ಡ ಜಗಳಗಳು ಆಗತ್ತೆ. ನಾಡೆಲ್ಲ ಜನಗಳು ಒಬ್ಬರಿಂದ ಒಬ್ಬರು ಜಗಳ ಮಾಡಿಕೊಂಡು ಸಾಯಕ್ಕೆ ಹೋಗ್ತಾರೆ. ಶ್ರೀಮನ್ ನಾರಾಯಣ ಮೂರ್ತಿಯ ಅರುಳಿಂದ ಒಂದು ದೊಡ್ಡ ಅದ್ಭುತ ನಡೆದರೆ ಇವತ್ತು ಈ ನಾಡಿಗೆ ಬರುವ ವಿಪತ್ತುಗಳನ್ನು ತಡೆಯೋಕ್ಕಾಗಲ್ಲ ಅಂತ ಅಂದ ಆಳ್ವಾರ್ ಕಡೆ. ವೈಷ್ಣವರೇ, ಇದು ಏನು ಈ ಥರ ಸಾಬಾ ಕೊಡೋದಾಗೆ ಮಾತಾಡ್ತಾ ಇದ್ದೀರಾ? ಸೋಳನಾಡು ಚೆನ್ನಾಗಿ ಹಸಿರಾಗಿರೋಕ್ಕೆ ಆಶೀರ್ವಾದ ಮಾಡಬಾರ್ದ ಅಂತ ಹೇಳಿದ ಅಮುದ. ನಾಡು ಹೆಂಗಾದರೂ ಹೋಗಲಿ, ನಾವು ಕೋಡಿಕೆರೆಗೆ ಹೋಗ್ಬಿಡ್ತೀವಿ ಅಂತ ಅಂದಳು ಪುಂಗುಳಿ. ನಾವು ಬಿಡಬಹುದು, ನನ್ನ ಉಸಿರನ್ನು ಕಾಪಾಡಿ ಉತ್ತಮವಾದ ಗೆಳೆಯನ್ನೇ ಏನು ಮಾಡೋದು ಅಂತ ಚೇಂದ್ರ ನಮ್ಮದನ್ನು ಕೇಳಿದ. ಇವನನ್ನು ನಿಮ್ಮಿಂದ ಹೇಗೂ ಕಾಪಾಡೋಕ್ಕಾಗಲ್ಲ. ಇಲ್ಲೇನೇ ನೀವು ಇದ್ರೂ ಉಪಯೋಗ ಇಲ್ಲ. ಸೆರೆಯಿಂದ ತಪ್ಪಿ ಓಡಿದವ್ರುಗಳು ಹಿಡ್ಕೊಳ್ಳೋಕ್ಕೆ ಅಂತ ಇವಾಗ 4 ಕಡೆಯೂ ಸೇವಕರುಗಳು ಹುಡುಕಿ ಅಲಿತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿನೂ ಬರ್ತಾರೆ. ಬಾಗಿಲಲ್ಲಿ ನಿಲ್ಲುವ ಕಾವಲರುಗಳಿಗೆ ನಾನೇ ಏನು ಸಮಾಧಾನ ಹೇಳಿ ಕರ್ಕೊಂಡು ಹೋಗೋದು ಅಂತ ಹೇಳಿ ಗೊತ್ತಾಗಲಿಲ್ಲ ಅಂತ ಅಂದ ಆಳ್ವಾರ್ ಕಡೆ. ಅಯ್ಯ ವೈಷ್ಣವರೇ, ಇದೆಷ್ಟೋ ಬುದ್ಧಿವಂತರು. ಮುಖ್ಯಮಂತ್ರಿ ಅನಿರುದ್ಧರಿಗೆ ಯೋಚನೆ ಹೇಳೋರು. ಕೊಲೆಗಾರನಿಂದ ತುಂಬ ಗಾಯ ಹೊಂದಿರುವ ಈ ವಾನರಗುಲ ವೀರರನ್ನೇ ಕಾಪಾಡೋಕ್ಕೆ ಒಂದು ಯೋಚನೆ ಹೇಳಿದರೆ ನಿಮ್ಮದು ಪುಣ್ಯ ಆಗುತ್ತೆ. ನಾವು ಇಬ್ಬರೂ ಯಾವತ್ತೂ ನಿಮಗೆ ಕೃತಜ್ಞತೆ ಪಟ್ಟಿರ್ತೀವಿ ದೇವಿ. ಅದಷ್ಟು ಸುಲಭ ಅಲ್ಲ. ಅಯ್ಯ, ನಿಮಿಷಕ್ಕೆ ನಿಮಿಷ ನನಗೆ ಮರ್ಯಾದೆ ಜಾಸ್ತಿ ಆಗ್ತಾನೆ ಹೋಗಿತ್ತು. ಈ ಥರ ನಿಮಿಷಕ್ಕೆ ನಿಮಿಷ ನನಗೆ ಮರ್ಯಾದೆ ಜಾಸ್ತಿ ಆಗ್ತಾನೆ ಬರುತ್ತೆ. ನಿನ್ನೆ ತನಕ ನನ್ನನ್ನು ಓಡಗಾರಿ ಅಂತ ಕೇಳಿ ಕರೆದ್ರಿ. ಸ್ವಲ್ಪ ಮುಂಚೆ ಅಮ್ಮಣಿ ಅಂದ್ರಿ, ಆಮೇಲೆ ಇವಾಗ ದೇವಿ ಅಂತೀರ. ಸ್ವಲ್ಪ ಹೋದರೆ ಯುವರಾಣಿ ಅಂತ ಹೇಳಿ ಕರೆದು ಬಿಡ್ತೀನಿ ಅನಿಸುತ್ತೆ. ಹೌದು ಯುವರಾಣಿ, ಇದೋ ನೆನಪಿಲ್ಲದೆ ಇರುವ ಈ ವೀರ ವಾಲಿಬನನ್ನು ಕಾಪಾಡಬೇಕಾದ್ರೆ ಅದಕ್ಕೆ ಒಂದೇ ಒಂದು ದಾರಿನೇ ಇದೆ. ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗುವ ಈ ಭಾಗ್ಯಶಾಲಿ ಒಂದು ದಿನಕ್ಕೆ ಯುವರಾಜರಾಗಬೇಕು. ಅವರು ಯುವರಾಜ ಅಂದರೆ ನೀವು ಯುವರಾಣಿ ತಾನೇ. ವೈಷ್ಣವರೇ, ಇದು ಏನು ಪರಿಗಾಸ? ನಾನಾದರೂ ಒಂದಿನ ಯುವರಾಜನಾಗಿ ಇರುವುದಾದ್ರು ಯಾತಕ್ಕೋಸ್ಕರ ಅಂತ ಕೇಳಿದ್ನು ಅಮ್ಮದ. ನನ್ನ ಒಬ್ಬನಿಗೆ ಮಾತ್ರ ಗೊತ್ತಿರುವ ರಹಸ್ಯವನ್ನು ಇವಾಗ ನಿಮ್ಮಿಬ್ಬರಿಗೂ ಹೇಳಕ್ಕೆ ಹೋಗ್ತೀನಿ, ಕೇಳಿ. ಇಲ್ಲ, ಮೊದಲು ಇದನ್ನು ನೋಡಿ ಅಂತ ಹೇಳ್ಬಿಟ್ಟು ಆಳ್ವಾರ್ ಕಡೆ ಅಂತ ನನ್ನ ಜೊತೆ ಕೊಂಡು ಬಂದಿದ್ದ ಮೂಟೆಯನ್ನು ಬಿಚ್ಚಿ ಅವ್ರುಗಳಿಗೆ ತೋರಿಸ್ದ. ಮಧುರಾಂಧಗ ಹಾಕಿಕೊಂಡಿದ್ದ ಕ್ರೀಟಾನು, ಮುತ್ತಿನ ಮಾಲೆಗಳನ್ನು, ವಾಗವಲಯಗಳನ್ನು ಜಾಜ್ಜಲಾಗಿ ಜಲಿಸಿತು. ಆಹಾ, ಇದು ಯುವರಾಜರು ಮಧುರಾಂಧಕರು ತರಿಸಿದ್ದು ಅಲ್ವಾ? ಸ್ವಲ್ಪ ಮುಂಚೆ ಇಲ್ಲೇನೇ ನಾವು ನೋಡಿದ್ವಲ್ಲ ಅಂತ ಹೇಳಿದ ಅಮುದ. ಇವು ಎಲ್ಲಿಂದ ಸಿಕ್ಕಿತ್ತು ಅಂತಂದ್ಲು ಪುಂಗುಳಿ. ಈ ನಂದವನದ ಬೇಲಿ ಓರದಲ್ಲಿ ಸಿಕ್ಕಿತ್ತು. ಇನ್ನೂ ನಾನು ಹೇಳಬೇಕಾಗಿದ್ದ ಬಂದ ರಹಸ್ಯವನ್ನು ಕೇಳಿ. ಒಡವ ಆರಿನ ಕರೆಯಿಂದಾನೆ ನಾನು ಬರ್ತಾ ಇರುವಾಗ 2 ಕುದುರೆಗಳ ಮೇಲೆ ಇಬ್ಬರು ಬೇಗ ಹೋಗ್ತಾ ಇದ್ರು ಅನ್ನೋದನ್ನು ನೋಡಿ ಅದನ್ನು ನಾನು ಈ ವಂದಿತೇವನಿಗಾಗನು ಇಲ್ಲಿಂದ ಸೆರೆಯಿಂದ ತಪ್ಪಿದ ಹುಚ್ಚನಾಗಿ ಇರಬೇಕು ಹುಚ್ಚನಕ್ಕೋಸ್ಕರನು ಇಲ್ಲಿ ಬಿಟ್ಟು ಹೋಗಿದ್ದ ಕುದುರೆಗಳು. ಆ ಹುಚ್ಚನನ್ನು ನಿಮ್ಗಳಿಗೆ ಕೂಡ ಗೊತ್ತಲ್ವ? ಹೌದು, ಗೊತ್ತು. ಪಾಂಡ್ಯ ವಂಶದ ಮಣಿಮುಗುಡಾನು ರತ್ತಿನ ಹಾರನು ಬಗ್ಗೆ ಯಾರನ್ನು ನೋಡಿದ್ರೂ ಹೇಳ್ತಾನೆ ಇರ್ತಾನೆ. ಅವನೇ ತಾನೆ ಬಡವ ಆಟ್ರಂಗರೆಯಿಂದ ಅತಿ ವೇಗವಾಗಿ ಹೋಗಿದ್ದ ಕುದುರೆಗಳೇ ಒಂದಿನ ಮೇಲೆ ಆ ಹುಚ್ಚ ಇದ್ದ. ಇನ್ನೊಂದು ಕುದುರೆ ಮೇಲೆ ಇದ್ದಿದ್ದವರು ಯುವರಾಜ ಮಧುರಾಂಧಕರ ಹಾಗೆ ಅನಿಸಿತು. ಇಲ್ಲಿ ಬಂದ ಮೇಲೆ ಅದು ನಿಶ್ಚಯ ಆಯಿತು. ಇದೇನು ವಿಂತೆ? ಮಧುರಾಂಧಕರು ಯಾತಕ್ಕೋಸ್ಕರ ತಮ್ಮದು ಆಭರಣಗಳೆಲ್ಲ ಎಸ್ದುಬಿಟ್ಟು ಓಡಬೇಕು? ಅದು ತಾನೇ ನನಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಹತ್ರ ಹೇಳಿ ಓಡಿದವ್ರನ್ನ ಹಿಂಬಾಲಿಸಕ್ಕೆ ಆಳುಗಳನ್ನು ಕಳ್ಸಕ್ಕೆ ಹೋಗ್ತೀನಿ. ಆದರೆ ಅಷ್ಟರಲ್ಲಿ ಇಲ್ಲಿ ದೊಡ್ಡ ವಿಪರೀತಗಳು ನಡೆದುಬಿಡುತ್ತೆ ಅಂತ ಹೇಳಿ ಭಯಪಡ್ತೀನಿ. ಯಾರೇನು ವಿಪರೀತ ನಡೆಯುತ್ತೆ? ಹೊಳವೇಟೆರನ್ನು ಅವ್ರುಗಳ ಕಕ್ಷಿನ ಸೇರಿದವ್ರುಗಳು ಚಿಕ್ಕ ರಾಜಗಳು ಇದು ತರ್ಜಕೋಟೆ ಬಾಗಿಲಿಂದ ಹತ್ರ ಬರ್ತಾ ಇದ್ದಾರೆ. ಕೊಡುಂಬಾಳೂರು ವೇಳಾರನು, ಮುಖ್ಯಮಂತ್ರಿ ಮಲೈಮಾನ್ನು ಅವ್ರುಗಳನ್ನ ಸ್ವಾಗತ ಮಾಡೋಕ್ಕೆ ಕೋಟೆ ಬಾಗಿಲಲ್ಲಿ ಕಾಯ್ತಾ ಇದ್ದಾರೆ. ರಾಜ್ಯ ಹಕ್ಕು ಬಗ್ಗೆ ಸಮಾಧಾನವಾಗಿ ಮಾತಾಡಿ ತೀರ್ಮಾನ ಮಾಡಬೇಕು ಅನ್ನೋದು ಚಕ್ರವರ್ತಿಯನ್ನು ಇಷ್ಟ ಆಜ್ಞೆ. ಆದರೆ ಪಳುವೇಟೆಯರುಗಳು ಸಮಾಧಾನ ಮಾತು ಶುರುವಾದಕ್ಕೆ ಮುಂಚೆ ಮಧುರಾಂಧಕರಿಯಲ್ಲಿ ಅಂತ ಕೇಳ್ತಾರೆ. ಅವ್ರನ್ನ ಕಾಣಲಿಲ್ಲ ಅಂತ ಅಂದ ತಕ್ಷಣ ಕೊಡುಂಬಾಳೂರು ವೇಳಾರ ಮೇಲೆ ಹಾರ್ತಾರೆ. ಸೇನಾಪತಿ
ತಾನೇ ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟವನ್ನು ನಿಶ್ಚಯ ಮಾಡಿಕೊಳ್ಳುವುದಕ್ಕೋಸ್ಕರ ಮಧುರಾಂಧಕನ ಕೊಂದು ಬಿಟ್ಟಿದ್ದಾರೆ ಅಂತ ಅಂತಾರೆ. ದೊಡ್ಡವೇಳರು ಅದಕ್ಕೆ ಬೇ ಇಲ್ಲ ಅಂತ ಹೇಳಿದ್ರು ಅವರಿಂದ ನಿರೂಪಣೆ ಮಾಡೋಕ್ಕಾಗಲ್ಲ. ತಕ್ಷಣ ಭಯಂಕರವಾದ ಉಳುನ ಈ ಊರು ಒಳಗೇನೆ ಯುದ್ಧ ಬರುತ್ತೆ. ಚೋಳನಾಡು ತುಂಬ ಬೇಗ ಹಾಳಾಗಿ ಹೋಗುತ್ತೆ. ಅಷ್ಟರಲ್ಲಿ ನಾವು ಇಲ್ಲಿಂದ ಹೊರಟು ಹೋಗ್ಬಿಡೋಣ. ದೇವಿ ಅದಾಗದೇ ಇರೋ ಕೆಲಸ. ಮತ್ತು ಏನು ಮಾಡೋಕ್ಕೆ ಹೇಳ್ತೀರಾ? ಕಿರೀಟವನ್ನು ಆಭರಣಗಳನ್ನು ಸ್ವಲ್ಪ ಹೊತ್ತು ಸೇಂದನಂದ ತರಿಸ್ಕೊಳ್ಳಲಿ. ಪೊನ್ನಿಯಿನ್ ಸೆಲ್ವರ್ನ ಹತ್ತಿಸ್ಕೊಂಡು ಬಂದಿದ್ದ ಆನೆಯನ್ನು ನಾನು ಇಲ್ಲಿ ಕರ್ಕೊಂಬರ್ತೀನಿ. ಅದರಲ್ಲಿ ಇವರು ಹತ್ಕೊಳ್ಳಲಿ. ನನ್ನ ಆಳುಗಳನ್ನು ಮಧುರಾಂಧಕರು ಬಾಳ್ಗ ಅಂತ ಘೋಷಣೆ ಮಾಡಿಕೊಂಡು ಆನೆಗೆ ಮುಂದೇನು ಹಿಂದೇನು ಹೋಗೋಕೆ ಹೇಳ್ತೀನಿ. ಮಧುರಾಂಧಕರು ಹತ್ತಿ ಬಂದಿದ್ದ ಪಲ್ಲಕ್ಕನ್ನು ಹತ್ತಿರ ಇದೆ. ಅದರಲ್ಲಿ ವಂದಿತೇವನ್ನು ಹಾಕಿ ತೆರೆ ಹಾಕಿ ಬಿಟ್ಟುಬಿಡೋಣ. ದೇವಿ, ನೀವು ಪಲ್ಲಕ್ಕಿನ ಪಕ್ಕದಿಂದ ನಡ್ಕೊಂಡು ಬನ್ನಿ, ಮಿಕ್ಕಿದ್ದೆಲ್ಲ ನನ್ನ ಹತ್ರ ಬಿಟ್ಬಿಡಿ ಅಂತ ಹೇಳಿದ ಆಳ್ವಾರ್ ಕಡೆ. ಏನು ಹುಚ್ಚುತನ ಯೋಚನೆ ಅಂತ ಹೇಳಿದ ಸೇಂದನಂದ. ಇವರು ಕ್ರೀಡವನ್ನು ಇಟ್ಕೊಂಡ್ರೆ ಗುರ್ತು ಸಿಕ್ಕದೆ ಹೋಗ್ಬಿಡತ್ತ ಅಂತ ಹೇಳಿದ್ಲು ಪೂಂಗುವಳ್ಳಿ. ರಾತ್ರಿ ಹೊತ್ತು ಆನೆ ಮೇಲೆ ಕೂತಿರೋರನ್ನ ಯಾರು ಗುರ್ತು ಸಿಕ್ಲಿಕ್ಕಾಗತ್ತೆ? ಸಂದೇಹ ಬಂದರೆ ಅಲ್ಲೂ ಶಾರ್ಪಾಗಿ ನೋಡ್ತಾರೆ. ನಿಮ್ಮ ಜೊತೆ ನಾನು ಬರ್ತಾಯಿದ್ದೀನಿ. ನಿಮ್ಮೆಲ್ಲರನ್ನ ಕೋಟೆ ಒಳಗೆ ಮುಖ್ಯಮಂತ್ರಿನ ಮನೆಯಲ್ಲಿ ಭದ್ರವಾಗಿ ಕೊಂಡು ಸೇರಿಸುವುದು ನನ್ನ ಜವಾಬ್ದಾರಿ. ಈ ವಾನರಗಳ ವೀರವನ್ನು ಕಾಪಾಡೋಕ್ಕೆ ಬೇರೆ ದಾರಿ ಏನೂ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ವಿವಾದ ಮಾಡಿಬಿಟ್ಟು ಸೇಂದನಂದನ ಪೂಂಗುವಳ್ಳಿನ ಆಳ್ವಾರ್ ಕಡೆಯನ್ನು ಯೋಚನೆಗೆ ಒಪ್ಕೊಂಡ್ರು. ಇಷ್ಟರಲ್ಲಿ 68ನೇ ಸಂಚಿಕೆ ಮುಗಿಯಿತು. ಇವಾಗ 69ನೇ ಸಂಚಿಕೆ. ಪಳುವೇಟರೆಯರ ಸಂಬೋರೆ ಗೋಷ್ಠಿ ತಂಜೆಕೋಟೆ ಬಾಗಿಲನ್ನು ಸೇರಿದಾಗ ಕಡಲು ಸೇರಿ ಗುದ್ದುಕೊಳ್ಳೋ ಹಾಗೆ ಇತ್ತು. ಚೋಳನಾಡಿನ ಧನಾಧಿಕಾರಿ ಹಿರಿ ಹಾಕುವ ದೇವರು 36 ಜಗಳದಲ್ಲಿ 64 ಹುಣ್ಣುಗಳನ್ನು ಹೆತ್ತಿದ್ದ ವೀರರು ದೊಡ್ಡ ಪಳುವೇಟರೆಯರು ಆಗ್ತಾ ಇದ್ದಾರೆ ಅಂತ ಬಿರುದುಗಳನ್ನು ಒಂದೊಂದೇನು ಹೇಳಿ ಚಿಕ್ಕ ರಾಜರುಗಳನ್ನು ಹೇಳಿದು ಗರ್ಜನೆ ಮಾಡಿ ಮೊಳಗಿದರು. ಆ ಥರನೇ ಕೊಡುಂಬಾಳೂರುವೆಲ್ಲ ತಿರುಕೋಳು ಮನೆ ಮುಂದಾದವರಿಗೂ ಬಿರುದುಗಳು ಮೊಳಗೆ ಆಯಿತು. ಮಧ್ಯದಲ್ಲಿ ಸಂಘಗಳನ್ನು ಮೊಳಗಿತ್ತು. ಕೋಟೆ ಬಾಗಿಲಿ ಅದನ್ನು ಹೆಕ್ಕೋ ಆಯಿತು. ಕೋಟೆ ಬಾಗಿಲಲ್ಲಿ ನಿಂತ ಸೇನಾಪತಿ ದೊಡ್ಡವೇಳರು, ಮಲೆಮಾನ ಮುಖ್ಯಮಂತ್ರಿ ಮುಂತಾದರು ಕೆಳಗೆ ನಿಂತುಕೊಂಡಿದ್ದರಿಂದ ಪಳುವೇಟರಿಗೂ ಅವರವರ ವಾಹನಗಳಿಂದ ಇಳಿಬೇಕಾಗಿತ್ತು. ತಮ್ಮ ವಾಹನಗಳಿಂದ ಇಳಿದು ಹೋಗಿ ಕೋಟೆ ಒಳಗೆ ನಡೆಸಿ ಕರ್ಕೊಂಡೋಗೋಕ್ಕೇ ಆ ಥರ ಸೇನಾಪತಿ ಮುಂತಾದವರು ಸ್ವಾಗತ ಮಾಡೋ ಭಾವನೆಯಲ್ಲಿ ಕೋಟೆ ಬಾಗಿಲಲ್ಲಿ ನಿಂತಿದ್ದಾಗೆ ಚಿಕ್ಕ ಪಳುವೇಟರು ಅಂದ್ಕೊಂಡ್ರು. ಆ ಥರನೇ ಬೇರೆಯವ್ರ ಹತ್ರ ಹೇಳಿದರು. ಸೇನಾಪತಿ ಗೋಟಿಯರ ಹತ್ರ ಮಾತಾಡೋ ಜವಾಬ್ದಾರಿನ ತಮ್ಮ ಹತ್ರನೇ ಬಿಟ್ಬಿಡೋ ಹಾಗೆ ಕೇಳ್ಕೊಂಡ್ರು. ದೊಡ್ಡವೇಳರನ್ನು ಮಿಕ್ಕಿದ್ದವ್ರನ್ನು ಬರೋರ ಹತ್ರ ಸ್ವಲ್ಪ ಹೊತ್ತು ಮಾತಾಡಬೇಕಾಗಿರಬಹುದು ಅಂತ ಎದುರು ನೋಡಿದ್ರು. ಆದರೆ ಕೋಟೆ ಬಾಗಿಲಿನ ಅಡ್ಡ ಮಾಡದೆ ನಿಂತ್ಕೊಳ್ಳದೆ ಸ್ವಲ್ಪ ಆ ಕಡೆ ಇದ್ದ ಫ್ಲ್ಯಾಗ್ ಹತ್ರ ಮೈದಾನದಲ್ಲಿ ನಿಂತ್ಕೊಂಡಿದ್ರು. ಚಿಕ್ಕ ರಾಜಗಳು ವಾಹನದಿಂದ ಅವ್ರಗಳ ಹತ್ರ ಬಂದಿದ ತಕ್ಷಣ ಸೇನಾಪತಿ ದೊಡ್ಡವೇಳರ್, ಬನ್ನಿ ಚೋಳ ರಾಜ್ಯವನ್ನು ಸಪೋರ್ಟ್ ಮಾಡಿಕೊಂಡು ನಿಂತ್ಕೊಂಡಿರುವ ಅಷ್ಟು ದಿಗ್ಗಜಗಳನ್ನ ಓದ್ತಿದ್ದ ಚಿಕ್ಕ ರಾಜಗಳೇ ಬನ್ನಿ, ನಿಮ್ಮ ಬರೆಯಿಂದ ಚೋಳ ರಾಜ್ಯಕ್ಕೆ ದೊಡ್ಡ ಚೋಳ ಕುಲಕ್ಕೂ ಒಳ್ಳೆಯದು ಉಂಟಾಗಲಿ ಅಂತ ಹೇಳಿದರು. ತಕ್ಷಣ ಚಿಕ್ಕ ಪಳುವೇಟರು, ಹೌದಯ್ಯ, ನಾವು ಬರೋದ್ರಿಂದ ಚೋಳ ರಾಜ್ಯಕ್ಕೆ ಒಳ್ಳೆಯದೇ ಉಂಟಾಗತ್ತೆ, ಅದು ಹಾಗೆಯೇ ನೀವು ಹೋದಾಗ ಒಳ್ಳೆಯದು ಉಂಟಾಗತ್ತೆ ಅಂತ ಎಂದರೂ ದೊಡ್ಡವೇಳರನ್ನ ಕಣ್ಗಳು ಕೆಂಪಾಯಿತು. ಅಯ್ಯ, ಚೋಳ ರಾಜ್ಯನ ಬೆಳೆಯವಣಿಗೋಸ್ಕರ ಚೋಳಗಳ ಹೊಗಳಕ್ಕೋಸ್ಕರ 4 ದಿಸೆಗಳನ್ನು ಹೋಗುತ್ತಾನೆ ಕೊಡುಂಬಾಳೂರುವೇಳರ ಕುಲವನ್ನು ಅಭ್ಯಾಸ. ನನ್ನ ಒಡ ಹುಟ್ಟಿದ ಸೋದರ ಪರಾಂದಗನ್ ಚಿಕ್ಕವೇಳನು ಈಳತ್ತು ಜಗಳದಲ್ಲಿ ಉಸಿರು ಬಿಟ್ಟಿದ್ದನ್ನು ಲೋಕವೆಲ್ಲ ಗೊತ್ತಾಗುತ್ತೆ. ನಾನೂ ಕೆಲವು ದಿನಗಳ ಮುಂಚೆ ತನಕ ಈಳನಾಡಿಲೇ ತಾನೇ ಇದ್ದೆ. ಗುಂಡು ಸಟ್ಟಿಯಲ್ಲಿ ಕುದುರೆ ಓಡಿಸುವ ಕಲೆಯನ್ನು ನಮ್ಮ ಕುಲತವರು ಗೊತ್ತಾಗದೇ ಇರೋರು. ಕೋಟೆ ಬಾಗಿಲಿಂದ ಭದ್ರವಾಗಿ ಇದ್ದುಕೊಂಡು ಅರಮನೆಯ ಅಂತಃಪುರಗಳನ್ನು ಪೊಕ್ಕಿಷಗಳನ್ನು ನೀವು ಕಾಯಿಸ್ಕೊಂಡಿರೋ ಅಭ್ಯಾಸನೂ ನಮ್ಗಳಿಗೆ ಗೊತ್ತಿಲ್ಲ. ನಿಮ್ಮ ಬರೋದಿಂದ ನಿಮ್ಮ ಬರದಿಂದನೂ ನಮ್ಮ ಹೋಗೋದ್ರಿಂದನೂ ಚೋಳಕುಲ ಒಳ್ಳೆಯತನ ಆಗೋದು ತೀರ್ಮಾನ ಆದರೆ ಆಮೇಲೆ ಒಂದು ಕ್ಷಣವನ್ನು ನಾನು ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ ದೊಡ್ಡವೇಳರು ಗರ್ಜನೆ ಮಾಡಿದರು. ಇಂಥ ಸಮಯ ಮುಖ್ಯಮಂತ್ರಿ ಅನಿರುದ್ಧರ ಅಡ್ಡ ಹಾಕಿ ರಾಜಗಳ ಜೊತೆ ಇದರಲ್ಲಿ ಬಂದವರೇ, ನಿಮ್ಮ ಎಲ್ಲರ ಸ್ವಾಗತನೂ ಚೋಳನಾಡಿಗೆ ಒಳ್ಳೆಯದೇ ಬಯಸತ್ತೆ ಅನ್ನೋದರಲ್ಲಿ ಡೌಟೇನು. ನೀವು ಒಬ್ಬೊಬ್ಬರನ್ನೇ ಚೋಳ ರಾಜ್ಯವನ್ನು ಚೆನ್ನಾಗಿ ಬೆಳಿಬೇಕು ಅಂತ
ಹೇಳಿ ತಲೆಮಾರಾಗಿ ಪಾಡುಪಟ್ಟಿದ್ದೀರ. ಸೋಳ ಕುಲಕ್ಕೆ ಉಸಿರನ್ನು ಕೊಟ್ಟು ಅವರು ನಿಮ್ಮ ಒಬ್ಬೊಬ್ಬರ ಪರಂಪರೆಯಲ್ಲಿ ಉಂಟು. ಇವಾಗಲೂ ಇನ್ನು ಯಾವಾಗಲೂ ಸೋಳನಾಡಿಗೆ ನಿಮ್ಮ ಜೊತೆ ಮಾಡಿದ ಸೇವೆಯನ್ನು ಬೇಕಾಗತ್ತೆ. ಇದರಿಂದಾನೇ ಪರಾಂದಕ ಚೋಳ ಚಕ್ರವರ್ತಿ ನಿಮ್ಮ ಒಳಗೆ ಇದ್ದಿದ್ದ ಇದನ್ನು ಬಂದಿದ್ದ ಕನ್ಫ್ಯೂಷನ್ ಅಂದ್ಕೊಂಡು ತುಂಬ ವೇದನೆ ಪಡ್ತಾ ಇದ್ದಾರೆ. ನಿಮ್ಮ ಮಗ ವೀರಪಾಂಡಿಯನ್ ತಲೆಕೊಂಡ ವೀರಾದಿವೀರರು ಆದಿತ್ಯ ಕರಿಗಾಲರ ಅಕಾಲ ಮರಣ ಆಗಿದ್ದ ದೊಡ್ಡ ವೇದನೆಯನ್ನು ಮರೆತು ನಿಮ್ಮನ್ನೆಲ್ಲ ಒಂದೇ ಸತಿ ಕಳಿಸಿದ್ದಾರೆ. ಪಟ್ಟದ ಹಕ್ಕನ್ನು ಬಗ್ಗೆಯೂ ಬೇರೆ ಎಲ್ಲ ಪ್ರಶ್ನೆಗಳನ್ನು ಚಕ್ರವರ್ತಿನ ಮುಂದೆ ಸಮಾಧಾನವಾಗಿ ಮಾತಾಡಿ ತೀರ್ಮಾನ ಮಾಡ್ಕೊಳ್ಬೋದು. ರಾಜಗಳೇ, ನಿಮ್ಮನ್ನೆಲ್ಲ ದೊಡ್ಡದಾಗಿ ಬೇಡಿ ಕೇಳ್ಕೊಳ್ತಾ ಇದ್ದೀನಿ. ಈ ದೊಡ್ಡ ಮಗನನ್ನು ಕಳ್ಕೊಂಡು ತೊಯ್ರದ ವೇದನೆಯಲ್ಲಿ ಮುಳುಗಿರುವ ಚಕ್ರವರ್ತಿನ ಮನಸ್ಸನ್ನು ನಿಮ್ಮ ಜಗಳದಿಂದ ಹುಣ್ಣು ಮಾಡಬೇಡಿ ಅಂತ ಕೇಳಿಕೊಂಡ್ರು. ಈ ಮಾತುಗಳು ಅಲ್ಲಿ ಸುತ್ತಿದ್ದ ಎಲ್ಲರ ಮನಸ್ಸಿನಲ್ಲಿ ಹಂಗೆ ಪಂಚಾಗೋಯಿತು. ತಮ್ಮ ಸ್ವಂತ ಕೋಪದಾಭಗಳನ್ನೆಲ್ಲ ಹೊರಗಡೆ ತೋರಿಸ್ಕೊಳ್ಳೋಕ್ಕೆ ಇದು ಸಮಯವಲ್ಲ ಅಂತ ಹೇಳಿ ತಿಳಿದರು. ತಕ್ಷಣ ಚಿಕ್ಕಪಳುವೆಟ್ಟರ ಮುಖ್ಯಮಂತ್ರಿ, ಚಕ್ರವರ್ತಿನ ಇಷ್ಟದ ಹಾಗೆ ನಾವು ನಡ್ಕೊಳ್ಳೋಕ್ಕೆ ಸಿದ್ಧವಾಗಿದ್ವಿ. ಚಕ್ರವರ್ತಿನ ದರ್ಶನ ನಮಗೆ ಯಾವಾಗ ಸಿಕ್ಕತ್ತೆ? ಇವತ್ತೇ ರಾತ್ರಿ ನೋಡೋಕ್ಕಾಗತ್ತಾ? ಚಕ್ರವರ್ತಿನ ಇಷ್ಟ ಏನು ಅಂತ ಅವ್ರ ಮಾತಿನಿಂದ ಸೀದಾ ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಅಂತ. ದಳಪತಿ, ನೀವು ಇಷ್ಟ ನ್ಯಾಯವಾದ ಇಷ್ಟನೇ, ಆದರೆ ಅದನ್ನು ನೆರವೇರತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಆದರೆ ಚಕ್ರವರ್ತಿನ ಮನಸ್ಸನ್ನು ನೀವು ಎಲ್ಲರನ್ನೂ ತಿಳಿದದ್ದೇ. ಈ ರಾತ್ರಿ ಬಂದರೆ ಚಕ್ರವರ್ತಿನ ಮನಸ್ಸಿನ ವೇದನೆಯನ್ನು ಮೈ ವೇದನೆಯನ್ನು ಜಾಸ್ತಿ ಆಗಿಬಿಡುತ್ತೆ. ಮೇಲೂ ಚಿಕ್ಕ ರಾಜಗಳ ಪಟ್ಟಕ್ಕೆ ಹಕ್ಕಾದವ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಚಕ್ರವರ್ತಿ ಸೆಂಬಿನ್ ಮಹಾದೇವಿ ಜೊತೆ ತೀರ್ಮಾನವಾಗಿ ಮಾತಾಡೋಕ್ಕೆ ಪಡ್ತಾ ಇದ್ದಾರೆ. ಅವರ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಒಂದೇ ಲಾಸ್ಟ್ಗಾಗಿ ಒಂದು ಟ್ರೈ ಮಾಡ್ತಕ್ಕೆ ಇಷ್ಟಪಡ್ತಾರೆ. ಯಾವುದಿನ ಬಗ್ಗೆ ಅವರು ಅಂತ ನಿಮಗೆ ಗೊತ್ತು. ಆದ್ದರಿಂದ ನಾಳೆ ಹಗಲು ಮುಗಿಯೋ ಒಳಗೆ ಚಕ್ರವರ್ತಿ ನಿಮ್ಮನ್ನೆಲ್ಲ ಕರೀತಾರೆ. ಇವತ್ತು ನೀವೆಲ್ಲರೂ ಕೋಟೆಯ ಒಳಗೆ ಬಂದು ಅವರವರುಗಳ ಅರಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಇಷ್ಟಪಡ್ತಾರೆ. ಕೋಟೆ ಒಳಗೆ ಅರಮನೆ ಇಲ್ಲದೆ ಇರೋರಿಗೆ ಬೇಕಾದಷ್ಟು ಜಾಗವನ್ನು ತಯಾರಿ ಮಾಡಿ ಕೊಡುವ ಹಾಗೆ ದೊಡ್ಡವೇಳರಿಗೆ ಆಜ್ಞೆ ಮಾಡಿದ್ದಾರೆ. ತಿರ್ಗಾ ಚಿಕ್ಕಪಳುವೆಟ್ಟರ ಅಡ್ಡ ಮಾಡಿ ಮುಖ್ಯಮಂತ್ರಿ, ನಮ್ಗಳಿಗೆ ಜಾಗ ಎಲ್ಲ ಬೇಕಾಗಿಲ್ಲ. ರಣರಂಗದಲ್ಲಿ ಹಂಗೆ ಇದ್ದು ನಾವು ಅಭ್ಯಾಸ ಆದವರು. ಚಕ್ರವರ್ತಿ ನಮ್ಮನ್ನು ನಾಳೆ ತಾನೇ ನೋಡೋಕ್ಕೆ ಹೋಗ್ತಾರೆ ಅಂತಂದರೆ ಇವತ್ತು ರಾತ್ರಿ ಕೋಟೆ ಒಳಗೆ ನಾವು ಬರಬೇಕಾದ ಅವಶ್ಯಕತೆ ಏನು ಅಂತಂದರು. ನಿಮ್ಮ ಅರಮನೆಗಳಲ್ಲಿ ನೀವು ಬಂದು ಇಲ್ಲದೆ ಹೊರಗಡೆ ಇರಬೇಕಾದ ಅವಶ್ಯಕತೆ ಏನು ಅಂತ ಕೇಳಿದರು ಮುಖ್ಯಮಂತ್ರಿ. ದಳಪತಿ, ಕಾಲಂದ ಕಂಡರು ತಂಜೆಕೋಟೆಯಲ್ಲಿಗೆ ಬಂದು ಇರೋಕ್ಕೆ ಭಯ ಪಡ್ತಾರೆ ಅನಿಸುತ್ತೆ ಅಂದರು ಸೇನಾಪತಿ. ಭಯನ? ಅದು ಹೇಗಿರುತ್ತೆ? ಕೆಂಪ, ಅದಕ್ಕೆ ಕೊಂಬು ಉಂಟಾ ಇಲ್ಲ ರೆಕ್ಕೆ ಉಂಟಾ? ಇಳದ ರಣರಂಗದಿಂದ ಅವಸರವಾಗಿ ಓಡಿ ಬಂದಿರುವ ದೊಡ್ಡವೇಳರಿಗೆ ಒಂದು ವೇಳೆ ಗೊತ್ತಿರಬಹುದು ಅಂತ ಹೇಳಿದರು ಚಿಕ್ಕಪಳುವೆಟ್ಟರು. ಏನು ಇವ್ರಿಗಿಬ್ಬರೂ ಒದ್ಕೊಳ್ಳದೆ ಇರೋದನ್ನು ತಡೆಯೋಕ್ಕಾಗಲ್ಲ ಅನಿಸುತ್ತೆ ಅಂತ ಮುಖ್ಯಮಂತ್ರಿ ಚಿಂತನೆ ಮಾಡಿಕೊಂಡಿದ್ದಾಗ ದೊಡ್ಡಪಳುವೆಟ್ಟರು ಆಕಾಶವೆಲ್ಲ ಕೇಳೋ ಹಾಗೆ ಅಂತ ಶಬ್ದ ಮಾಡಿಕೊಂಡು ಮುಂದೆ ಬಂದರು. ಅವ್ರನ್ನ ಎಲ್ಲರೂ ತುಂಬ ಮರ್ಯಾದೆಯಿಂದ ಗಮನಿಸಿದರು. ತಮ್ಮ ಕೊಡುಂಬಾಳೂರು ವೇಳರ ಪಾರಿವಾಳರನ ವಂಶದಲ್ಲಿ ಬಂದವರು. ವೇಳಿರ್ ಕುಲದಲ್ಲಿ ಅವರು ವಾಗ್ದಾನ ಮಾಡಿ ವಾಕು ತಪ್ಪಿ ನಡೆಯೋದಿಲ್ಲ. ದೊಡ್ಡವೇಳರು ನಮಗೆ ಸೇಫ್ಟಿ ಕೊಡೋ ಹಾಗೆ ಹೇಳಿದಾಗ ನಾವು ಕೋಟೆ ಒಳಗೆ ಹೋಗೋದಕ್ಕೆ ಏನು ತಡೆ ಅಂತ ಕೇಳಿದರು ದೊಡ್ಡಪಳುವೆಟ್ಟರು. ಅಣ್ಣ, ನಮಗೆ ಇನ್ನೊಬ್ಬರನ್ನ ಸೇಫ್ಟಿ ಬೇಕಾಗಿಲ್ಲ, ವಾಗ್ದಾನನೂ ಬೇಕಾಗಿಲ್ಲ. ನಾವು ನಮ್ಮ ವಾಳುಗಳನ್ನು 30,000 ವೀರಗಳ ವೇಲ್ಗಳು ಇದೆ. ಈ ತಂಜೆಕೋಟೆಯಲ್ಲೇ ದಳಪತಿ ನಾನು. ಕೋಟೆ ತಿರ್ಗಾನು ನನ್ನ ವಶ ಬಂದದೆ ನಾನು ಕೋಟೆ ಒಳಗೆ ಹೋಗೋಕ್ಕೆ ಸಮ್ಮತಿಸಲ್ಲ ಅಂತ ಹೇಳಿದರು ಕಾಲಾಂಧಕಂಡ. ಸೇನಾಪತಿ ವೇಳರು ದೊಡ್ಡಪಳುವೆಟ್ಟರನ್ನು ನೋಡಿ, ಅಯ್ಯ, ಚಕ್ರವರ್ತಿ ಕಟ್ಲೆ ಹೇಳಿದರೆ ಆ ಥರನೇ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಅಂದರು. ಚಕ್ರವರ್ತಿನ ಕಟ್ಟಲೆ ಮೇಲೇನ ನೀವು ಕೋಟೆಯನ್ನು ಇವರು ಕೈ ಹಿಡಿದ್ರು ಅಂತ ಕೇಳಿದರು. ಇಲ್ಲ, ವಾಳಿನ ಬಲವನ್ನು ಕೊಂಡು ಈ ಕೋಟೆಯನ್ನು ಕೈ ಹಿಡಿದೆ ಅಂತ ಅಂದರು. ವಾಳಿನ ಬಲ ಕೊಂಡು ತಿರ್ಗಾನು ನನ್ನ ಹತ್ರನೇ ಸೇರಿಸ್ಕೊಳ್ತೀನಿ, ಇವಾಗಲೇ ಶೋಧಿಸಿ ನೋಡೋಣ ಅಂತ ಚಿಕ್ಕಪಳುವೆರು ಹೇಳ್ಕೊಂಡು ಕತ್ತಿಯನ್ನು ಹಿಡಿಯಲ್ಲಿ ಕೈಯನ್ನು ಇಟ್ಟರು. ದೊಡ್ಡಪಳುವೆಟ್ಟರು ತಮ್ಮನನ್ನು ಕೈಯಿಂದ ತಡಿಸಿ, ತಮ್ಮ ವಾಳನ್ನು ಎತ್ತುವ ಸಮಯ ಇದು ಇಲ್ಲ,
ಚಕ್ರವರ್ತಿನ ಇಟ್ಟದ ಹಾಗೆ ನಾವು ಇಲ್ಲಿ ಬಂದಿದ್ದೀವಿ ಅಂತ. ಅಣ್ಣ ಕೋಟೆ ಒಳಗೆ ದೂರಿದ ತಕ್ಷಣ ಇವ್ರು ನಮ್ಮನ್ನು ಸೆರೆಯಲ್ಲಿ ಹಾಕಲ್ಲ ಅಂತ ಅನ್ನೋದು ಏನು ನಿಶ್ಚಯ. ಚಕ್ರವರ್ತಿನ ಕಟ್ಲೆಯನ್ನು ಎದುರು ನೋಡಿದೆ. ದಿಢೀರಂತ ಕೋಟೆ ಒಳಗೆ ಬಂದು ನಮ್ಮನ್ನು ಒಡೆದು ಕೈ ಹಿಡಿದವ್ರನ್ನ ಹೇಗೆ ನಂಬಕ್ಕೆ ಹೇಳ್ತೀರಾ ಅಂತ ಕೇಳಿದ ಚಿಕ್ಕ ಪಳುವೆಟ್ಟರು. ಇವ್ರನ್ನ ನಂಬಿತಾನೆ ನಮ್ಮ ಹೆಣ್ಮಕ್ಳನ್ನೆಲ್ಲ ಇಲ್ಲಿ ಕೋಟೆಯಲ್ಲೇ ಬಿಟ್ಟುಬಿಟ್ಟು ನೀನು ಹೊರಗಡೆ ಹೋದೆ, ಯುವರಾಜ ಮಧುರಾಂಧಕನ್ನೇ ಬಿಟ್ಟುಬಿಟ್ಟು ತಾನೇ ಹೋದೆ ಅಂತ ಅಂದರು ದೊಡ್ಡವರು. ಅದು ತಪ್ಪು ಅಂತ ಹೇಳಿ ಇವಾಗ ಅನುಮಾನ ಪಡ್ತಾ ಇದ್ದೀನಿ. ಮಧುರಾಂಧಕರಿಗೆ ಮಾತ್ರ ಒಂದು ಚಿಕ್ಕದು ಏನಾದರೂ ಕಷ್ಟ ಬಂದಿರಲಿ, ಈ ಕೊಡುಂಬಾಳೂರು ಕೊಲವನ್ನು ಹಾಗೆ ಬೇರಿನ ಬುಟ ಸಮೇತ ಕಿತ್ತಾಕ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ ಅಂತ ಹೇಳಿದರು. ಜೋರು ಮಾಡಿದರು ಚಿಕ್ಕ ಪಳುವೆಟ್ಟರಿರು. ಅಷ್ಟು ತನಕ ಅಲಕ್ಷ್ಯವಾಗಿ ಮಾತಾಡ್ತಾ ಬಂದಿದ್ದು ಸೇನಾಪತಿ ಬೂದಿ ವಿಕ್ರಮಕೇಸರಿಗೆ ಇವಾಗ ತುಂಬ ಕೋಪ ಬಂದುಬಿಡ್ತು. ಆ ಜಾಗದಲ್ಲಿ ಒಂದು ದೊಡ್ಡ ವಿಪರೀತವಾದ ಜಗಳ ಮರುಕ್ಷಣವೇ ಬರಬೇಕಾಗಿತ್ತು. ಒಳ್ಳೆತನವಾಗಿ ಆ ಸಮಯದಲ್ಲಿ ಕೋಟೆ ಬಾಗಿಲಿಯಲ್ಲಿ ಏನೋ ಗಲಗಲ ಅಂತ ಶಬ್ದ ಉಂಟಾಯಿತು. ಎಲ್ಲರ ಗಮನನೂ ಅಲ್ಲಿ ಹೋಯಿತು. ಸ್ವಲ್ಪ ಮುಂದೆ ಮುಖ್ಯಮಂತ್ರಿ ಅನಿರುದ್ಧರು ತಮ್ಮನ್ನು ಸಮೀಕ್ಷೆಯಿಂದ ಕರೆದಿದ್ದರಿಂದ ಆಳ್ವಾರ್ ಕಡೆಯ ಹತ್ರ ಹೋಗಿದ್ದರು. ಅವನು ಏನೋ ಅವರ ಹತ್ರ ರಹಸ್ಯವಾಗಿ ಸುದ್ದಿ ಹೇಳಿದ. ಅದನ್ನು ಕೇಳಿಬಿಟ್ಟು ಅವರು ಪಳುವೆಟ್ಟರು ದೊಡ್ಡಬೇಳರು ನಿಂತ ಜಾಗದಲ್ಲಿ ಬಂದರು. ಆವಾಗ ಬರುವಾಗ ಚಿಕ್ಕ ಪಳುವೆಟ್ಟರು ಮಧುರಾಂಧ ದೇವನ ಬಗ್ಗೆ ಹೇಳಿದ ಮಾತುಗಳು ಅವ್ರ ಕಿವಿನಲ್ಲಿ ಬಿತ್ತಿತ್ತು. ತಳಪತಿ, ಯುವರಾಜ ಮಧುರಾಂಧರ ಬಗ್ಗೆ ಏನು ವಿಚಾರ? ಅವರಿಗೆ ಯಾರಿಂದನೂ ಯಾವ ಕಷ್ಟನೂ ಬರಲ್ಲ. ಸ್ವಲ್ಪ ಮುಂಚೆ ಕೂಡ ಮಧುರಾಂಧ ದೇವರನ್ನ ಅವರ ಅಮ್ಮ ಸೆಂಬಿಯನ್ ಮಾದೇವಿಯನ್ನು ಕೋಟೆಗೆ ಹೊರಗಡೆ ಹೋದರು. ತಿರುಕೋ ದೇವಸ್ಥಾನದಲ್ಲಿ ಪುಷ್ಪ ಕೈಂಕರ್ಯ ಮಾಡುವ ಚೇಂದ್ರನಂಬುದನ್ನು ನೋಡೋಕ್ಕೆ ಹೋಗಿದ್ದರು ಅಂತ ಹೇಳಿ ಮುಖ್ಯಮಂತ್ರಿ ಹೇಳುವುದಕ್ಕೆ ಕಾಲಂದ ಗಂಡರು ಅಡ್ಡ ಮಾಡಿದ್ರು. ಹೌದು, ತಾಯಿನೂ ಮಗನೂ ಕೋಟೆ ಹೊರಗಡೆ ಹೋದರು. ಆದರೆ ತಾಯಿ ಮಾತ್ರ ತಾನೇ ಕೋಟೆ ಒಳಗೆ ತಿರುಗಿ ಹೋದರು ಅಂತ ಹೇಳಿದ್ರು ಚಿಕ್ಕ ಪಳುವೆಟ್ಟರು. ಆಹಾ, ಅದು ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿದರು ಮುಖ್ಯಮಂತ್ರಿ ನಿಮ್ಮ ಹತ್ರ ಮಾತ್ರ ತಾನೇ ತುಂಬ ಬುದ್ಧಿವಂತರಾಗ ಗೂಢಾಚಾರಿಗಳು ಇರುವರು ಅಂತ ಅಂದ್ಕೊಂಡಿದ್ದೀರಾ? ಹೊರಗಡೆ ಹೋಗಿದ್ದ ಮಧುರಾಂಧಕರು ದೇವರು ತಿರ್ಗಾ ಕೋಟೆ ಒಳಗೆ ಹೋಗಲಿಲ್ಲ. ಅದನ್ನ ಕಾರಣವನ್ನು ನಾನು ತಿಳ್ಕೋಬೇಕು ಅಂತ ಅಂದರು ಚಿಕ್ಕ ಪಳುವೆಟ್ಟರು. ಮುಖ್ಯಮಂತ್ರಿನ ಮುಖದಲ್ಲಿ ಮುಗುಳುನಗೆ ಅರಳಿತು. ಅದೇ ಸಮಯದಲ್ಲಿ ಕೋಟೆ ಬಾಗಿಲಲ್ಲಿ ಯುವರಾಜ ಮಧುರಾಂಧಕ ದೇವರ ವಾಳ್ಗ ಅಂತ ಘೋಷವನ್ನು ಬಂದಿತು. ಎಲ್ಲರೂ ಘೋಷಗಳು ಬಂದಿದ್ದ ದಿಕ್ಕನ್ನು ತುಂಬ ಇಂಟ್ರೆಸ್ಟಿಂದ ನೋಡಿದರು. ಕೋಟೆ ಬಾಗಿಲೊಳಗೆ ಪ್ರವೇಶ ಮಾಡಿಕೊಂಡಿದ್ದ ಆನೆ ಮೇಲೆ ಯುವರಾಜ ಕ್ರೀಟಾನು ಬೇರೆ ಆಭರಣಗಳನ್ನು ತರಿಸಿದ್ದ ಮಧುರಾಂಧಕರು ಕೂತಿದ್ರು. ಆನೆ ಪಕ್ಕದಲ್ಲಿ ಮುಚ್ಚಿದ ಪಲ್ಲಕ್ಕೊಂದು ಬರ್ತಾಯಿತ್ತು. ದಳಪತಿ, ಮಧುರಾಂಧ ದೇವರು ಕೋಟೆ ಒಳಗೆ ಹೋಗಿ ಕೋಟೆ ಒಳಗೆ ತಿರುಗಿ ಹೋಗೋದಕ್ಕೆ ಸ್ವಲ್ಪ ಕಾಲತಾಮದ ಆಗೋಯಿತು. ವಾಣಿಯಮ್ಮಯ್ಯನ ಮಗ ಸೇಂದನಂಬುದ ಕುದುರೆಯಿಂದ ಕೆಳಗೆ ಬಿದ್ದು ಗಾಯ ಆಗಿದ್ದಾನೆ. ಅವನ ಪಲ್ಲಕ್ಕಲ್ಲಿ ಹತ್ತಿಸಿ ಕೋಟೆ ಒಳಗೆ ಕರ್ಕೊಂಬರುವ ಹಾಗೆ ಸೆಂಬಿಯನ್ ಮಾದೇವಿ ಹೇಳಿಬಿಟ್ಟು ಮುಂದೆ ಹೋಗ್ಬಿಟ್ರು. ಅಮ್ಮನ ಇಷ್ಟವನ್ನು ಮಗ ನೆರವೇರಿಸಿ ಇದ್ದಾರೆ. ಅಮ್ಮದನ್ನನ್ನು ಪಲ್ಲಕ್ಕಲ್ಲಿ ಹತ್ತಿಸ್ಕೊಂಡು ತಾನೇ ಆನೆ ಮೇಲೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಮಗಡಾಶ ನಡೆಯುವಾಗ ಪಟ್ಟದೆ ಆನೆ ಮೇಲೆ ಊರ್ವಲ ಬರಬೇಕಾಗತ್ತೆ ಅಲ್ವಾ? ಅದಕ್ಕೆ ಇವಾಗಲೇ ಪ್ರಾಕ್ಟೀಸ್ ಮಾಡಿ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದರು ಮುಖ್ಯಮಂತ್ರಿ ಅನಿರುದ್ಧರು. ಇಷ್ಟರಲ್ಲಿ 69ನೇ ಸಂಚಿಕೆ ಮುಗಿಯಿತು.